ಶುಕ್ರವಾರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಮಧ್ಯೆ ಮಾತುಕತೆ ನಡೆದಿತ್ತು ವಾಷಿಂಗ್ಟನ್ನ ವೈಟ್ ಹೌಸ್ನಲ್ಲಿ. ಆರಂಭದಲ್ಲಿ ಮಾತುಕತೆ ಸರಿಯಾದ ರೀತಿಯಲ್ಲೇ ಇತ್ತು. ಆದರೆ ಕೊನೆಯ 6-7 ನಿಮಿಷಗಳು ಇಡೀ ಜಗತ್ತು ನೋಡುವಂತೆ ಝೆಲೆನ್ಸ್ಕಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯೆ ಜಟಾಪಟಿಯಾಯಿತು. ರಷ್ಯಾದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲೇಬೇಕು ಅಂತ ಉಕ್ರೇನ್ನ ಅಧ್ಯಕ್ಷರ ಮೇಲೆ ದೊಡ್ಡ ಪ್ರಮಾಣದ ಒತ್ತಡವನ್ನು ಹೇರಲಾಯಿತು. ಆ ಒತ್ತಡಕ್ಕೆ ಮಣಿಯದೆ ಉಕ್ರೇನ್ನ ಅಧ್ಯಕ್ಷ ಅಮೆರಿಕದಿಂದ ವಾಪಸ್ಸಾದರು. ಈಗ ಯುರೋಪಿಯನ್ ದೇಶಗಳ ಜೊತೆ ಉಕ್ರೇನ್ ಮಾತುಕತೆಯನ್ನು ನಡೆಸ್ತಾ ಇದೆ. ಉಕ್ರೇನ್ನ ವಿಷಯವಾಗಿ ಇವತ್ತು ಅಮೆರಿಕವನ್ನು ದೂರ ಇಟ್ಟು ಯುರೋಪಿಯನ್ ದೇಶಗಳು ಸಭೆ ಮಾಡಿದ್ದಾವೆ. ಲಂಡನ್ನಲ್ಲಿ ಇವತ್ತು ಯುರೋಪ್ನ 19 ದೇಶಗಳ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಅಮೆರಿಕದ ವಿರುದ್ಧ ಹಾಗಿದ್ರೆ ಯುರೋಪಿಯನ್ ದೇಶಗಳು ಒಗ್ಗಟ್ಟಾದುವ ಅನ್ನುವ ಪ್ರಶ್ನೆ ಬರುತ್ತೆ. ಉಕ್ರೇನ್ನ ವಿಷಯದಲ್ಲಿ, ರಷ್ಯಾದ ದಾಳಿಯ ವಿಷಯದಲ್ಲಿ ಅಮೆರಿಕದ ವಿರುದ್ಧ ಯುರೋಪಿಯನ್ ದೇಶಗಳು ಒಗ್ಗಟ್ಟಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ರಷ್ಯಾ ಉಕ್ರೇನ್ ಯುದ್ಧದ ವಿಷಯದಲ್ಲಿ ಉಕ್ರೇನ್ ಪರ ನಿಲ್ಲೋದಕ್ಕೆ ಯುರೋಪ್ ನಿರ್ಧಾರ ಮಾಡಿದೆ. ಅಮೆರಿಕವನ್ನ ದೂರ ಇಟ್ಟು ಉಕ್ರೇನ್ ಪರವಾಗಿ ಯುರೋಪಿಯನ್ ದೇಶಗಳು ಇವತ್ತು ಸಭೆ ಮಾಡಿದ್ದಾವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದ ಪರವಾಗಿ ಮಾತನಾಡ್ತಾ ಇದ್ದಾರೆ, ಪುಟಿನ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ರಷ್ಯಾದ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಳ್ಬೇಕು ಅಂತ ಡೊನಾಲ್ಡ್ ಟ್ರಂಪ್ ಉಕ್ರೇನ್ನ ಮೇಲೆ ಒತ್ತಡವನ್ನು ಹೇರಿದ್ರು. ಆ ಒತ್ತಡಕ್ಕೆ ಉಕ್ರೇನ್ ಮಣಿದಿಲ್ಲ. ಈಗ ಡೊನಾಲ್ಡ್ ಟ್ರಂಪ್ ಈ ವಿಷಯವಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ದೂರ ಇಟ್ಟು ಯುರೋಪಿಯನ್ ದೇಶಗಳು ಉಕ್ರೇನ್ ಪರವಾಗಿ ನಿಲ್ಲುವ ನಿರ್ಧಾರವನ್ನು ಮಾಡಿದ್ದಾವೆ. ಇವತ್ತು ಲಂಡನ್ನಲ್ಲಿ ಸಭೆ ನಡೀತು. 18 ಯುರೋಪಿಯನ್ ದೇಶಗಳು, ಪ್ರಮುಖ ಯುರೋಪಿಯನ್ ದೇಶಗಳು ಮತ್ತು ಕೆನಡಾದ ಪ್ರಧಾನಿ, ಒಟ್ಟಾರೆ 19 ದೇಶಗಳು. ನ್ಯಾಟೋ ಅಲಯನ್ಸ್ ಇದೆ, ನಾರ್ತ್ ಅಟ್ಲಾಂಟಿಕ್ ಅಲಯನ್ಸು. ಈ ಅಲಯನ್ಸ್ನಲ್ಲಿ 32 ದೇಶಗಳಿದ್ದಾವೆ. 30 ದೇಶ ಯುರೋಪಿಯನ್ ದೇಶಗಳು, ಇನ್ನೆರಡು ಅಮೆರಿಕ ಮತ್ತು ಕೆನಡಾ. ಪ್ರಮುಖ ದೇಶ ಅಂದ್ರೇನೆ ಅಮೆರಿಕ. ನ್ಯಾಟೋ ಪಡೆಯಲ್ಲಿ ನ್ಯಾಟೋ ಮೈತ್ರಿ, ಮಿಲಿಟರಿ ಅಲಯನ್ಸ್, ಇದು ಮಿಲಿಟರಿ ಒಕ್ಕೂಟ. ರಷ್ಯಾದ ವಿರುದ್ಧವಾಗಿ ಹೋರಾಡಬೇಕು ಅಂತ ಕಟ್ಟಿಕೊಂಡಂತಹ ಮಿಲಿಟರಿ ಅಲಯನ್ಸ್ ಇದು. ಈಗ ಇದೇ ನ್ಯಾಟೋದಲ್ಲಿರುವಂತಹ ಪ್ರಮುಖ ದೇಶ ಅಮೆರಿಕ ಪುಟಿನ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಯುದ್ಧ ನಡೀತಾ ಇದೆ. ಇವತ್ತು ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಯುದ್ಧ ಆರಂಭವಾಗಿ 1103ನೇ ದಿನ. ಇಷ್ಟು ದಿನಗಳ ಕಾಲ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಉಕ್ರೇನ್ ಪರವಾಗಿತ್ತು ಅಮೆರಿಕ. ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಗೆದ್ದು ಬಂದರೋ ಆಗಿನಿಂದ ಪುಟಿನ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಈ ಯುದ್ಧ ಈಗಲೇ ನಿಲ್ಲಬೇಕು ಅನ್ನುವ ವಿಷಯವನ್ನು ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯುದ್ಧ ನಿಲ್ಲಬೇಕು ಅಂದ್ರೇನು? ಈಗಾಗಲೇ ಉಕ್ರೇನ್ನ 20% ಭೂಪ್ರದೇಶವನ್ನು ರಷ್ಯಾ ಆಕ್ರಮಿಸಿಕೊಂಡಿದೆ. ಅದನ್ನು ವಾಪಸ್ ಬಿಟ್ಟುಕೊಡಬೇಕು. ಆಗಿದ್ರೆ ಯುದ್ಧ ಕದನ ವಿರಾಮಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಉಕ್ರೇನ್ ಹೇಳ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಅದನ್ನು ಹೇಳ್ತಾ ಇಲ್ಲ. ಸದ್ಯಕ್ಕೆ ಹೇಗಿದೆಯೋ ಹಾಗೆ ಸ್ಟೇಟಸ್ ಕೋ. ರಷ್ಯಾದ ಬಳಿ ಎಷ್ಟು ಭೂಪ್ರದೇಶ, ಉಕ್ರೇನ್ ಭೂಪ್ರದೇಶ ಆಕ್ರಮಣ ಆಗಿದೆಯೋ ಅದನ್ನು ಬಿಟ್ಟು ಬಿಡಬೇಕು. ಈ ರೀತಿಯಾದಂತಹ ಒಪ್ಪಂದಕ್ಕೆ ಯಾವ ದೇಶವೂ ಒಪ್ಕೊಳ್ಳೋದಿಲ್ಲ. ಜೊತೆಗೆ ಯುದ್ಧಾಪರಾಧಕ್ಕೆ ರಷ್ಯಾ ಯಾವುದೇ ಬೆಲೆ ತೆರೋದಿಲ್ಲ ಅನ್ನುವಂತಹ ಒಪ್ಪಂದವನ್ನು ರಷ್ಯಾ ಮಾಡ್ಕೊಳ್ಳೋದಕ್ಕೂ ಅಮೆರಿಕ ಮಾಡಬೇಕು ಅಂತ ಉಕ್ರೇನ್ನ ಮೇಲೆ ಒತ್ತಡ ಹೇರೋದಕ್ಕೊಳ್ತು. ಅದಕ್ಕೆ ಒಪ್ಕೊಂಡಿಲ್ಲ. ಈಗ ಉಕ್ರೇನ್ ಒಪ್ಕೊಂಡಿಲ್ಲ, ಜೊತೆಗೆ ಯುರೋಪ್ನ ಯಾವ ದೇಶಗಳು ಕೂಡ ಟ್ರಂಪ್ ಸರ್ಕಾರದ ನಿಲುವನ್ನು ಒಪ್ಪಿಕೊಳ್ತಾ ಇಲ್ಲ. ರಷ್ಯಾದ ಅಧ್ಯಕ್ಷ ಪುಟಿನ್ ಉಕ್ರೇನ್ನ ಮೇಲೆ ಯುದ್ಧ ಸಾರಿರೋದು. ಅವರು ಒಪ್ಪಂದ ಮಾಡ್ಕೊಳ್ಬೇಕು ಅಂದರೆ ಯುದ್ಧ ಅವರ ಮೂಲಕ ನಿಲ್ಲಬೇಕು ಅನ್ನೋದು ಎಲ್ಲ ಯುರೋಪಿಯನ್ ದೇಶಗಳ ಒತ್ತಾಯ. ಹೀಗಾಗಿ ಅಮೆರಿಕದ ಈ ಹೊಸ ನಿಲುವು, ಜೋ ಬೈಡನ್ ಸರ್ಕಾರ ಉಕ್ರೇನ್ನ ಪರವಾಗಿತ್ತು ಯುದ್ಧದ ವಿಷಯದಲ್ಲಿ. ಈಗ ಡೊನಾಲ್ಡ್ ಟ್ರಂಪ್ ಸರ್ಕಾರ ಉಕ್ರೇನ್ನ ವಿರುದ್ಧವಾಗಿದೆ. ಹಾಗಾಗಿ ಯುರೋಪ್ ಉಕ್ರೇನ್ನ ಬೆನ್ನಿಗೆ ನಿಲ್ಲುವಂತಹ ನಿರ್ಧಾರ ಮಾಡಿದೆ. ಇವತ್ತು ಲಂಡನ್ನಲ್ಲಿ ಯುರೋಪ್ನ 18 ದೇಶಗಳು, ಪ್ರಮುಖ ದೇಶಗಳು, ಜೊತೆಗೆ ಕೆನಡಾ, 19 ದೇಶಗಳ ನಾಯಕರು ಲಂಡನ್ನಲ್ಲಿ ಸಭೆ ಮಾಡಿದ್ರು. ಸಭೆ ಮಾಡಿ ಎಲ್ಲ ದೇಶಗಳು ಕೂಡ ಉಕ್ರೇನ್ಗೆ ಬೆಂಬಲವನ್ನು ನೀಡುವಂತಹ ನಿರ್ಧಾರ ಮಾಡಿದ್ದಾರೆ. ಬಹಿರಂಗವಾಗಿ ನಾವು ಉಕ್ರೇನ್ಗೆ ಬೆಂಬಲಿಸ್ತೀವಿ ಅಂತ.
ಎರಡನೇ ಮಹಾಯುದ್ಧದ ನಂತರ ಇದೇ ಮೊದಲ ಬಾರಿಗೆ ಯುರೋಪಿಯನ್ ದೇಶಗಳು ಅಮೆರಿಕದ ನಿಲುವಿಗೆ ವಿರುದ್ಧವಾದ ರೀತಿಯಲ್ಲಿ ನಿಲುವನ್ನು ತೆಗೆದುಕೊಂಡಿದ್ದಾವೆ. ಬಹಿರಂಗವಾಗಿ ನಾವು ಉಕ್ರೇನ್ಗೆ ಬೆಂಬಲಿಸ್ತೀವಿ ಅಂತ ಯುರೋಪಿಯನ್ ದೇಶಗಳ ನಾಯಕರು ಇವತ್ತು ನಿರ್ಧಾರವನ್ನು ಮಾಡಿದ್ದಾರೆ. ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಎರಡನೇ ಮಹಾಯುದ್ಧದ ನಂತರ ಶುರುವಾದಂತಹ ಮಿಲಿಟರಿ ಒಕ್ಕೂಟ, ಇದರ ನೇತೃತ್ವವೇ ಅಮೆರಿಕದ್ದು. ನ್ಯಾಟೋ ಮೈತ್ರಿಕೂಟ ಸೃಷ್ಟಿಯಾಗಿದ್ದೇ ಸೋವಿಯತ್ ರಷ್ಯಾವನ್ನು ಪ್ರತಿರೋಧಿಸೋದಕ್ಕೋಸ್ಕರ. ಸೋವಿಯತ್ ರಷ್ಯಾದ ಇನ್ಫ್ಲೂಯೆನ್ಸ್ ಯುರೋಪ್ನ ಮೇಲೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಹುಟ್ಟಿಕೊಂಡಂತಹ ಮಿಲಿಟರಿ ಸಂಘಟನೆ ನ್ಯಾಟೋ. ಇವತ್ತು ನ್ಯಾಟೋದ ಪ್ರಮುಖ ದೇಶವೇ ಉಲ್ಟಾ ಹೊಡೆದಿದೆ. ಹಾಗಾಗಿ ಇವತ್ತು ಯುರೋಪಿಯನ್ ದೇಶಗಳು ಯುರೋಪನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ಉಕ್ರೇನ್ನ ಬೆಂಬಲಕ್ಕೆ ನಾವು ನಿಲ್ಲಬೇಕು ಅನ್ನುವ ನಿರ್ಧಾರ ಮಾಡಿದ್ದಾವೆ. ಉಕ್ರೇನ್ಗೆ ಏನು ಬೇಕಿದೆ ಈಗ ಅತ್ಯಗತ್ಯವಾಗಿ? ಒಂದು, ಶಸ್ತ್ರಾಸ್ತ್ರ ಪೂರೈಕೆ ಆಗಬೇಕು, ಜೊತೆಗೆ ಹಣಕಾಸಿನ ನೆರವು. ಯುದ್ಧದಲ್ಲಿದೆ ದೇಶ, ಹಾಗಾಗಿ ಅಗತ್ಯವಿರುವಂತಹ ಶಸ್ತ್ರಾಸ್ತ್ರಗಳು ಬೇಕು. ಇತ್ತೀಚಿನವರೆಗೂ ಅಮೆರಿಕದಿಂದ ಅಗತ್ಯ ಶಸ್ತ್ರಾಸ್ತ್ರ ಉಕ್ರೇನ್ಗೆ ಬರ್ತಾ ಇತ್ತು. ಆ ಕಾರಣದಿಂದಾಗಿ ಉಕ್ರೇನ್ ತನಗಿಂತಲೂ 10 ಪಟ್ಟು ಶಕ್ತಿಶಾಲಿಯಾಗಿರುವಂತಹ ರಷ್ಯಾದ ವಿರುದ್ಧ ಯುದ್ಧವನ್ನು ಮಾಡ್ತಾ ಇದೆ. ಇದುವರೆಗೂ ಸೋತಿಲ್ಲ. 3 ವರ್ಷ ಆಗಿದೆ. ರಷ್ಯಾಗೆ ಇಡೀ ಉಕ್ರೇನನ್ನು ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ರಷ್ಯಾ ಉಕ್ರೇನ್ನ 20% ಭೂಭಾಗವನ್ನಷ್ಟೇ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಕಾರಣ ಉಕ್ರೇನ್ನ ಪ್ರತಿರೋಧ. ಈ ಪ್ರತಿರೋಧಕ್ಕೆ ಕಾರಣ ಅಮೆರಿಕದಿಂದ ಬರ್ತಿದ್ದಂತಹ ಶಸ್ತ್ರಾಸ್ತ್ರ, ಜೊತೆಗೆ ಯುರೋಪಿಯನ್ ದೇಶಗಳು ಕೊಟ್ಟಂತಹ ಶಸ್ತ್ರಾಸ್ತ್ರಗಳು. ಈಗ ಅಮೆರಿಕ ಕೊಡಲ್ಲ ಅಂತಿದೆ, ನಾವು ಕೊಡ್ತೀವಿ ಅಂತ ಯುರೋಪಿಯನ್ ದೇಶಗಳು ನಿರ್ಧಾರ ಮಾಡಿದ್ದಾವೆ. ರಷ್ಯಾ ವಿರುದ್ಧದ ಯುದ್ಧದಲ್ಲಿ ಉಕ್ರೇನ್ ಪರ ನಿಲ್ಲೋದಕ್ಕೆ ಯುರೋಪಿಯನ್ ದೇಶಗಳು ನಿರ್ಧಾರ ಮಾಡಿದ್ದಾವೆ. ಇವತ್ತು ಬ್ರಿಟನ್ನ ಪ್ರಧಾನಿ ಮಾತನಾಡಿದ್ರು, ಸಭೆಯನ್ನು ಮಾಡಿ. ಅವರು ಸ್ಟಾರ್ಮರ್ ಹೇಳ್ತಾರೆ, ಉಕ್ರೇನ್ ಜೊತೆಗೆ ನಾವೆಲ್ಲರೂ ನಿಂತ್ಕೊಳ್ಬೇಕು. ರಷ್ಯಾ ವಿರುದ್ಧದ ಯುದ್ಧದಲ್ಲಿ ಉಕ್ರೇನ್ ಭದ್ರತೆಗೆ ನಾವೆಲ್ಲರೂ ಒಟ್ಟಾಗಿ ನಿಲ್ಲಬೇಕು ಅಂತ ಬ್ರಿಟನ್ನ ಅಧ್ಯಕ್ಷರು, ಪ್ರೈಮ್ ಮಿನಿಸ್ಟರ್ ಮಾತನಾಡ್ತಾ ಇದ್ದಾರೆ. ಉಕ್ರೇನ್ಗೆ 1.6 ಬಿಲಿಯನ್ ಯೂರೋ ಸಾಲ ನೀಡೋದಕ್ಕೆ ಬ್ರಿಟನ್ ನಿರ್ಧಾರ ಮಾಡಿದೆ. 1.6 ಬಿಲಿಯನ್ ಯೂರೋ ಅಂತಂದರೆ ಹೆಚ್ಚು ಕಡಿಮೆ 17,000 ಕೋಟಿ ದಾಟುತ್ತೆ. ಇಷ್ಟು ಸಾಲವನ್ನು ತಕ್ಷಣಕ್ಕೆ ನೀಡೋದಕ್ಕೆ ಬ್ರಿಟನ್ ನಿರ್ಧಾರ ಮಾಡಿದೆ. ಈ ಸಾಲ ಯಾವುದಕ್ಕೆ? 5,000 ವಾಯುರಕ್ಷಣಾ ಕ್ಷಿಪಣಿಗಳನ್ನು ಖರೀದಿಸೋದಕ್ಕೆ ಉಕ್ರೇನ್ಗೆ ಸಾಲ ನೀಡೋದಕ್ಕೆ ಬ್ರಿಟನ್ ಒಪ್ಕೊಂಡಿದೆ. ವಾಯುರಕ್ಷಣಾ ಕ್ಷಿಪಣಿಗಳ ಮೂಲಕ ರಷ್ಯಾ ಮಾಡುವ ಕ್ಷಿಪಣಿ ದಾಳಿಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸಲು ಸಾಧ್ಯವಾಗುವಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಖರೀದಿ ಮಾಡೋದಕ್ಕೆ 5,000 ವಾಯುರಕ್ಷಣಾ ಕ್ಷಿಪಣಿ ಖರೀದಿಗೆ ಈ ಸಾಲವನ್ನು ನೀಡ್ತಾ ಇದೆ. ಕಿಯರ್ ಸ್ಟಾರ್ಮರ್ UK ಪ್ರಧಾನಿ ಹೇಳ್ತಾರೆ, ಯುರೋಪ್ನ ಎಲ್ಲ ದೇಶಗಳು ಕೂಡ ಉಕ್ರೇನ್ ನೆರವಿಗೆ ನಿಲ್ಲಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಸಭೆಯಲ್ಲಿ 4 ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ರಷ್ಯಾ ಮತ್ತು ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಏನು ಮಾಡಬೇಕು ಅಂತ ಈ ಸಭೆಯಲ್ಲಿ 4 ಪ್ರಮುಖ ನಿರ್ಧಾರಗಳಾಗಿದೆ. ರಷ್ಯಾದ ವಿರುದ್ಧ ಈಗಾಗಲೇ ಯುರೋಪಿಯನ್ ಒಕ್ಕೂಟ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸಿದೆ. ಆ ದಿಗ್ಬಂಧನಗಳನ್ನು ಯುರೋಪಿಯನ್ ದೇಶಗಳು ಮುಂದುವರಿಸಬೇಕು ಅನ್ನುವಂತಹ ನಿರ್ಧಾರ. ಅಮೆರಿಕದ ಒತ್ತಡ ಇದೆ, ಈ ಆರ್ಥಿಕ ದಿಗ್ಬಂಧನಗಳನ್ನು ನಿಲ್ಲಿಸಬೇಕು ಅಂತ. ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ, ಅದನ್ನು ಮುಂದುವರಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಯುರೋಪಿಯನ್ ದೇಶಗಳು ಬಂದಿದ್ದಾವೆ. ಉಕ್ರೇನ್ ಒಳಗೊಂಡು ಶಾಂತಿಯ ಮಾತುಕತೆ ಆಗಬೇಕು. ಉಕ್ರೇನ್ ಸಾರ್ವಭೌಮತ್ವ ಮತ್ತು ಅದರ ರಕ್ಷಣೆ ಮುಖ್ಯ ಅಂತ ಯುರೋಪಿಯನ್ ದೇಶಗಳು ಮಾತನಾಡ್ತಾ ಇದ್ದಾವೆ. ಡೊನಾಲ್ಡ್ ಟ್ರಂಪ್ ಏಕಾಏಕಿಯಾಗಿ ತಾವೇ ರಷ್ಯಾದ ಜೊತೆ ಮಾತುಕತೆಗೆ ನಿಂತ್ಕೊಂಡ್ರು. ಟೇಬಲ್ನಲ್ಲಿ ಉಕ್ರೇನೇ ಇರಲಿಲ್ಲ. ಯಾವ ದೇಶ ಯುದ್ಧಕ್ಕೊಳಗಾಗಿದೆಯೋ ಆ ದೇಶವನ್ನು ಬಿಟ್ಟು ಅಮೆರಿಕ ನೇರವಾಗಿ ರಷ್ಯಾದ ಜೊತೆಗೆ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಶಾಂತಿ ಮಾತುಕತೆಯನ್ನು ಮಾತನಾಡೋದಕ್ಕೆ ಮುಂದಾದರು. ಉಕ್ರೇನ್ನ ಕರೆದಿಲ್ಲ ಅಂತ ಕೇಳಿದ್ರೆ ಅವರು ಈ ಹಂತದಲ್ಲಿ ಅಗತ್ಯ ಇಲ್ಲ ಅನ್ನುವಂತಹ ಉತ್ತರ ಅಮೆರಿಕದಿಂದ ಬಂತು. ಈಗ ಯುರೋಪಿಯನ್ ದೇಶಗಳೆಲ್ಲ ಒಟ್ಟಾಗೇನು ಹೇಳ್ತಾ ಇದ್ದಾವೆ, ಉಕ್ರೇನ್ ಒಳಗೊಂಡು ಶಾಂತಿಯ ಮಾತುಕತೆ ಆಗಬೇಕು. ಉಕ್ರೇನ್ ಸಾರ್ವಭೌಮತ್ವ ಮತ್ತು ರಕ್ಷಣೆ ಮುಖ್ಯ ಅನ್ನುವ ಮಾತನ್ನು ಯುರೋಪಿಯನ್ ದೇಶಗಳೇ ಹೇಳ್ತಾ ಇದ್ದಾವೆ. ಸೌದಿ ಅರೇಬಿಯಾದಲ್ಲಿ ಇತ್ತೀಚೆಗೆ ಅಮೆರಿಕದ ವಿದೇಶಾಂಗ ಸಚಿವ ಮತ್ತು ರಷ್ಯಾದ ವಿದೇಶಾಂಗ ಸಚಿವರ ಮಟ್ಟದ ಮಾತುಕತೆ ಸಭೆ ನಡೀತು. ಆ ಸಭೆಗೆ ಉಕ್ರೇನ್ಗೆ ಆಮಂತ್ರಣವೇ ಇರಲಿಲ್ಲ. ಯಾವ ದೇಶ ಯುದ್ಧಕ್ಕೆ ಒಳಗಾಗಿದೆಯೋ ಆ ದೇಶವನ್ನು ದೂರ ಇಟ್ಟು ಶಾಂತಿ ಮಾತುಕತೆ ಮಾಡಿದ್ರೆ ಏನು ಪ್ರಯೋಜನ ಅಂತ ಅಮೆರಿಕ ಪ್ರಶ್ನೆ ಮಾಡ್ತಾ ಇದೆ. ಒಂದು ವೇಳೆ ಶಾಂತಿ ಒಪ್ಪಂದ ಆದರೂ ಕೂಡ ಭವಿಷ್ಯದ ದಾಳಿ ತಡೆಯೋದಕ್ಕೆ ಉಕ್ರೇನನ್ನು ರಷ್ಯಾ ರಕ್ಷಣಾತ್ಮಕವಾಗಿ ಬಲಪಡಿಸಬೇಕು. ರಷ್ಯಾದ ಸಂಭಾವ್ಯ ದಾಳಿಯ
ಕಾರಣಕ್ಕೆ ಉಕ್ರೇನ್ ರಕ್ಷಣಾತ್ಮಕವಾಗಿ ಮಿಲಿಟರಿಯಾಗಿ ಶಕ್ತಿಶಾಲಿಯಾಗಬೇಕು, ಅದನ್ನು ಬಲಪಡಿಸಬೇಕು ಅಂತ ಇವತ್ತು ಯುರೋಪಿಯನ್ ದೇಶಗಳು ನಿರ್ಧಾರ ಮಾಡಿದ್ದಾವೆ. ಜೊತೆಗೆ ಉಕ್ರೇನ್ ರಕ್ಷಣೆಗೆ ಮತ್ತು ಅಲ್ಲಿ ಶಾಂತಿ ನೆಲೆಸೋದಕ್ಕೆ ಯುರೋಪಿಯನ್ ದೇಶಗಳು ಒಂದು ಒಕ್ಕೂಟವನ್ನು ಮಾಡಿಕೊಳ್ಬೇಕು, ಒಂದು ಮೈತ್ರಿಯನ್ನು ಮಾಡಿಕೊಳ್ಬೇಕು. ಈಗ ಆಲ್ರೆಡಿ ನ್ಯಾಟೋ ಇದೆ, ಮಿಲಿಟರಿ ಅಲಯನ್ಸ್ ಇದೆ. ಈ ಅಲಯನ್ಸ್ನಿಂದ ವರ್ಕ್ ಆಗ್ತಾ ಇಲ್ಲ, ನಾವೇ ಒಂದು ಮಿಲಿಟರಿ ಅಲಯನ್ಸನ್ನು ಮಾಡಿಕೊಳ್ಬೇಕು, ಅಮೆರಿಕವನ್ನು ದೂರ ಇಟ್ಟು ಅನ್ನುವಂತಹ ಚರ್ಚೆಗಳು ಇವತ್ತು ಲಂಡನ್ನಲ್ಲಿ ಯುರೋಪಿಯನ್ ದೇಶಗಳ ನಾಯಕರ ಸಭೆಯಲ್ಲಿ ಚರ್ಚೆಗಳಾಗಿದ್ದಾವೆ. ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ವಿಷಯವಾಗಿ ಒಂದು ಪ್ರಶ್ನೆ ಬರುತ್ತೆ. ಅಮೆರಿಕದ ಬೆಂಬಲ ಇಲ್ಲದೆ ಉಕ್ರೇನನ್ನು ಯುರೋಪಿಯನ್ ಒಕ್ಕೂಟದ ದೇಶಗಳು ಕಾಪಾಡೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈಗ ಯುದ್ಧ ಶುರುವಾಗಿ 3 ವರ್ಷ ಆಗಿದೆ. 3 ವರ್ಷದಲ್ಲಿ ಯಾರು ಉಕ್ರೇನ್ಗೆ ಎಷ್ಟು ಖರ್ಚು ಮಾಡಿದ್ರು ಅಂತ ಒಮ್ಮೆ ನೋಡೋದಾದರೆ ಅಮೆರಿಕ ಇದುವರೆಗೆ $183 ಬಿಲಿಯನ್ ಖರ್ಚು ಮಾಡಿದೆ. ನೇರವಾಗಿ ಮಿಲಿಟರಿ ಸಹಾಯ ಜೊತೆಗೆ ಸಾಲ ಎಲ್ಲವನ್ನೂ ಸೇರಿದ್ರೆ $183 ಬಿಲಿಯನ್. ಯುರೋಪಿಯನ್ ಒಕ್ಕೂಟದ ಅಷ್ಟೂ ದೇಶಗಳು ಖರ್ಚು ಮಾಡಿರೋದೆಷ್ಟು? $141 ಬಿಲಿಯನ್. ಒಟ್ಟಾರೆ ನೋಡಿದ್ರೆ ಅಮೆರಿಕದ ಕೊಡುಗೆ ಜಾಸ್ತಿ ಇದೆ ಉಕ್ರೇನ್ನ ಪರವಾಗಿ. ಆದರೆ ಈಗ ಪರಿಸ್ಥಿತಿ ಬೇರೆಯದ್ದೇ ರೀತಿಯಲ್ಲಿದೆ. ಜೋ ಬೈಡನ್ ಸರ್ಕಾರ $183 ಬಿಲಿಯನ್ ನೆರವನ್ನು ಉಕ್ರೇನ್ಗೆ ಕೊಟ್ಟಿತ್ತು. ಡೊನಾಲ್ಡ್ ಟ್ರಂಪ್ ಕೇಳ್ತಾ ಇದ್ದಾರೆ, ಅಮೆರಿಕದ ತೆರಿಗೆ ದುಡ್ಡನ್ನು ನಾವೆಲ್ಲೆಲ್ಲೋ ಉಕ್ರೇನ್ ಯುದ್ಧದಲ್ಲಿ ನಾವು ಯಾಕೆ ಖರ್ಚು ಮಾಡಬೇಕು, ಹಾಗಾಗಿ ಉಕ್ರೇನ್ ಯುದ್ಧ ಈಗಲೇ ನಿಲ್ಲಬೇಕು, ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧ ಅಂತ ಟ್ರಂಪ್ ವಾದ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಟ್ರಂಪ್ ಮತ್ತು ಝೆಲೆನ್ಸ್ಕಿ ಮಧ್ಯೆ ಯಾವ ರೀತಿಯ ಜಟಾಪಟಿ ನಡೆದಿತ್ತು ಅಂತ ಇಡೀ ಜಗತ್ತು ನೋಡ್ತು. 2 ದೇಶಗಳ ಮಧ್ಯದ ದ್ವಿಪಕ್ಷೀಯ ಸಭೆ ಒಂದು ರಿಯಾಲಿಟಿ ಶೋ ರೀತಿಯಲ್ಲಿ ಇಡೀ ಜಗತ್ತು ನೋಡುವಂತಾಯಿತು. ಈಗ ಅಮೆರಿಕವನ್ನು ದೂರ ಇಟ್ಟು ಉಕ್ರೇನ್ ರಕ್ಷಣೆ ಮಾಡೋದಕ್ಕೆ ಯುರೋಪಿಗೆ ಸಾಧ್ಯವಾ ಅನ್ನುವ ಪ್ರಶ್ನೆ ಬರುತ್ತೆ. ನ್ಯಾಟೋ ದೇಶಗಳಲ್ಲೇ ಅತ್ಯಧಿಕ ಮಿಲಿಟರಿ ಬಜೆಟ್ ಇರೋದು ಅಮೆರಿಕದ್ದು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ 1948ರಲ್ಲಿ ಆರಂಭವಾದಂತಹ ಮಿಲಿಟರಿ ಮೈತ್ರಿಕೂಟ. 32 ದೇಶ ಇದೆ, ಅಮೆರಿಕ ಮತ್ತು ಕೆನಡಾ ಬಿಟ್ಟರೆ ಯುರೋಪ್ನ 30 ದೇಶಗಳು, ಒಟ್ಟಾರೆ 32 ದೇಶ. ಈ 32 ದೇಶಗಳಲ್ಲಿ ಅತ್ಯಧಿಕ ಮಿಲಿಟರಿ ಬಜೆಟ್ ಇದ್ದು ಅಮೆರಿಕದ್ದು. ಮಿಲಿಟರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುವಂತಹ ದೇಶ ಅಮೆರಿಕ. ಉದಾಹರಣೆಗೆ 2024ರ ಅಮೆರಿಕದ ಮಿಲಿಟರಿ ಬಜೆಟ್ ನೋಡೋದಾದರೆ $860 ಬಿಲಿಯನ್, ಹತ್ತಿರ $1 ಟ್ರಿಲಿಯನ್ ನಷ್ಟಿದೆ. ಯುರೋಪ್ನ ಅಷ್ಟೂ ದೇಶಗಳು, ಯುರೋಪಿಯನ್ ಒಕ್ಕೂಟದ ಅಷ್ಟೂ ದೇಶಗಳ ರಕ್ಷಣಾ ಬಜೆಟ್ಗಿಂತ ಅಮೆರಿಕದ ರಕ್ಷಣಾ ಬಜೆಟ್ ದುಪ್ಪಟ್ಟಿದೆ. ಹಾಗೆ ಇಡೀ ಯುರೋಪನ್ನು 2ನೇ ಮಹಾಯುದ್ಧದ ನಂತರ ರಕ್ಷಣಾತ್ಮಕವಾಗಿ ಕಾಪಾಡ್ತಾ ಇರೋದೇ ಅಮೆರಿಕ. ಯುರೋಪ್ನಲ್ಲಿ ಇವತ್ತಿಗೂ 65,000 ಸೈನಿಕರ ನಿಯೋಜನೆಯಾಗಿದೆ ಅಮೆರಿಕದಿಂದ. ಯುರೋಪ್ನ ಅಷ್ಟೂ ದೇಶಗಳಲ್ಲಿ ತಮ್ಮ ಸೇನೆಯನ್ನು ನಿಯೋಜನೆ ಮಾಡಿದೆ. ಯಾಕೆ? ಅದು ರಷ್ಯಾದ ಥ್ರೆಟ್ಗೆ, ರಷ್ಯಾ ಸಂಭಾವ್ಯ ದಾಳಿ ಮಾಡಿದ್ರೆ ಅಲ್ಲಿ ಸೇನೆ ಇರಬೇಕು ಅನ್ನುವ ಕಾರಣಕ್ಕೆ ಅಮೆರಿಕ ಸೈನ್ಯವನ್ನು ನಿಯೋಜನೆ ಮಾಡಿದೆ ಯುರೋಪ್ನಲ್ಲಿ. 100ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿದ್ದಾವೆ. 6 ಯುದ್ಧ ಸ್ಕ್ವಾಡ್ರನ್ಗಳ ಫೈಟರ್ ಜೆಟ್ಗಳಿದ್ದಾವೆ. ಒಂದು ಸ್ಕ್ವಾಡ್ರನ್ಗೆ 18ರಿಂದ 24 ಯುದ್ಧ ವಿಮಾನಗಳು ಬರುತ್ತವೆ. 6 ಸ್ಕ್ವಾಡ್ರನ್ಗಳು ಯುರೋಪ್ನಲ್ಲಿದ್ದಾವೆ. ಯುರೋಪ್ನಲ್ಲಿ ಅಮೆರಿಕಕ್ಕೆ ತನ್ನದೇ ಆದಂತಹ ಸೇನಾ ನೆಲೆಗಳಿದ್ದಾವೆ. ಅಗಾಧ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ಅಮೆರಿಕ ಸಂಗ್ರಹಣೆ ಮಾಡಿದೆ. ಯಾವ ಕ್ಷಣದಲ್ಲಿ ರಷ್ಯಾ ಯುರೋಪಿಯನ್ ದೇಶಗಳ ಅಂದರೆ ನ್ಯಾಟೋ ದೇಶಗಳ ಮೇಲೆ ಯುದ್ಧಕ್ಕೆ ಬಂದರೆ ಪ್ರತಿದಾಳಿಗೆ ಅಮೆರಿಕ ಸಜ್ಜಾಗಿರುತ್ತೆ. ಆದರೆ ಉಕ್ರೇನ್ ನ್ಯಾಟೋದ ಭಾಗಿಯಾದಂತಹ ದೇಶ ಅಲ್ಲ. ನ್ಯಾಟೋ ಅಲಯನ್ಸ್ನಲ್ಲಿ ಉಕ್ರೇನ್ ಇಲ್ಲ. ನ್ಯಾಟೋಗೆ ಸೇರಬೇಕು ಅನ್ನುವ ಉಕ್ರೇನ್ ಅಭಿಲಾಷೆಯ ಕಾರಣದಿಂದಾಗೇ ರಷ್ಯಾ ಮತ್ತು ಉಕ್ರೇನ್ನ ಮಧ್ಯೆ ಯುದ್ಧ ಶುರುವಾಗಿದ್ದು. ರಷ್ಯಾದ ಪಕ್ಕದಲ್ಲಿರುವಂತಹ ದೇಶ ಉಕ್ರೇನ್, ನಾವು ನ್ಯಾಟೋ ಅಲಯನ್ಸ್ಗೆ ಸೇರಬೇಕು, ನಮ್ಮನ್ನು ನ್ಯಾಟೋಗೆ ಸೇರಿಸ್ಕೊಳ್ಳಿ ಅಂತ ಉಕ್ರೇನ್ನಿಂದ ನಿರಂತರವಾಗಿ ಒತ್ತಾಯ ಬಂತು. ಯಾವಾಗ ನ್ಯಾಟೋ ಅಮೆರಿಕ ಬೆಂಬಲಿತ ಸೈನ್ಯ ತನ್ನದೇ ದೇಶದ ಪಕ್ಕಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂತ ರಷ್ಯಾಗೆ ಅನ್ನಿಸ್ತೋ ಆಗ ಯುದ್ಧ ಶುರುವಾಗಿದ್ದು. ಯುದ್ಧ ಶುರುವಾದ 3 ವರ್ಷಗಳ ಕಾಲ ಅಮೆರಿಕ ಬೆಂಬಲಿಸ್ತು. ಈಗ ಟ್ರಂಪ್ ಸರ್ಕಾರ ಬಂದ ಮೇಲೆ ನಾವು ಬೆಂಬಲಿಸಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಅಮೆರಿಕದ ಮಿಲಿಟರಿ ಶಕ್ತಿ ಇಲ್ಲದೆ ಯುರೋಪಿಯನ್ ದೇಶಗಳು ಉಕ್ರೇನನ್ನು ಕಾಪಾಡೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಬರುತ್ತವೆ. ಇವತ್ತಿನ ಸಭೆಯಲ್ಲಿ
ನಾವೆಲ್ಲರೂ ಒಟ್ಟಾಗಿ ನಿಂತು ರಷ್ಯಾದ ದಾಳಿಯನ್ನು ಎದುರಿಸೋಣ ಅನ್ನುವ ನಿರ್ಧಾರವನ್ನು ಯುರೋಪಿಯನ್ ದೇಶಗಳು ತೆಗೆದುಕೊಂಡಿದ್ದಾವೆ. ಈ ನಿರ್ಧಾರ ಎಲ್ಲಿಯವರೆಗೂ ಇರುತ್ತೆ ಕಾದು ನೋಡಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.